ಚಿನ್ನೆಲ್ಲ ಎತ್ಪತ್ಕ ಇದಾ ನೋಡಿ, ಇದು ನಮ್ಮ ದಾಸವಾಳದ ಗಿಡ. ಇಲ್ಲಿಗೆ ಇದನ್ನ ಹಾಕ್ಬೇಕು ಅಂತ. ಸೊಣ್ಣ ಎಂದನ ಎಲ್ಲಮ್ಮ ಇವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಅಲ್ಲಿ ಕರ್ಬೇವಿನ ಸೊಪ್ಪಿನ ಗಿಡ ಇದೆಯಲ್ಲ, ಅದನ್ನ ಅಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಹಾಕಬೇಕು ಅಂತ ಅದನ್ನ ಮಣ್ಣು ಹಾಕಿದ್ವಿ, ಬಟ್ ತುಂಬಾ ಗುಂಡಿಗಳಾಗೋಗ್ಬಿಟ್ಟಿದ್ವು. ಸೊ ಹಾಗಾಗಿ ಗ್ಲಾಸ್ನ ಹೊಡೆದು ಹಾಕಿದ್ರೆ ಆ ರೀತಿ ಹೆಗ್ಣ ತೋಡಲ್ಲ ಅನ್ನೋದಕ್ಕೋಸ್ಕರ ಆ ರೀತಿ ಮಾಡ್ತಾಯಿದ್ವಿ. ಅಮ್ಮ ಫುಲ್ಲು ಬಣ್ಣ ಗಿಣ್ಣ ಹಚ್ಕೊಂಡೈತೆ. ಕಡೆಲ್ಲ ಸಿಗುತ್ತಲ್ಲ ಇಲ್ವಾ? ನಾನು ಸ್ಟಾರ್ಟಿಂಗಿಂದ ವೀಡಿಯೋ ಮಾಡೋದು ಮರ್ತುಬಿಟ್ಟೆ. ಅದು ನಗ್ಗೆಷ್ಟೊತ್ತಿಗೆ ಫುಲ್ಲು ಕೈಯೆಲ್ಲ ಬೊಬ್ಬೆ ಬಂದುಬಿಟ್ಟಿತ್ತು ನನಗೆ ಮತ್ತು ನಮ್ಮ ಅಜ್ಜಿಗೆ. ನಾವಿಬ್ಬರೇ ಸೇರ್ಕೊಂಡು ಫುಲ್ಲು ಸಿಮೆಂಟ್ ಜಾಸ್ತಿ ಹಾಕ್ಬಿಟ್ವಿ. ಬಿಡು ಕಲ್ಲಿ ಕೂಡ ಇಟ್ಕೆ ಹಾಕಿ ನೋಡೋಣ ತೆಗಿಯೋದು. ಇಲ್ಲೇ ತೆಚ್ಚು ಏನಾಗುತ್ತಮ್ಮ? ಪಾಯದೊಳಗೆ ಹೋಗ್ಬಿಡ್ತೀವಿ. ಅಲ್ಲಿ ಹಸ್ನ ಮಾಡ್ಕೊ, ಇನ್ನೊಂದು ಗಾಜಪ್ ತರೋಗು, ಅದು ಅಲ್ಲಿ ಹಸ್ನ ಮಾಡಿಬಿಡೋಣ. ಇಲ್ಲ ಹೇಳು, ಆಗಲ್ಲ ಕೊಟ್ಟು ಹಾಕ್ಲಾ ಇದನ್ನ ಹಾಕ. ಹಾಗೆ ಒಂದು ಸ್ವಲ್ಪ ವೆದರ್ ಚೆನ್ನಾಗಿತ್ತು ಅಂತ ಫುಲ್ಲು ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ. ಸೀರಿಯಸ್ಲಿ ಹೇಳಬೇಕು ಅಂತಂದರೆ, ನಾನು ಸ್ಟಾರ್ಟಿಂಗಿಂದ ವೀಡಿಯೋ ಮಾಡಿದ್ದಿದ್ರೆ ನಿಮಗೆ ಗೊತ್ತಾಗಿರೋದು ಎಷ್ಟು ಅಗಲ ಇದೆ ಸಿಮೆಂಟ್ ಅಂತ. ಯಪ್ಪ, ಏನೋ ಒಂದು ಗಿಡ ಹಾಕಬೇಕು ಅಂತಂದ್ರೂ ತುಂಬ ಅಂದರೆ ತುಂಬಾ ಕಷ್ಟ ಗುರು. ಇಷ್ಟು ಅಗಲ ಸಿಮೆಂಟು. ನಮ್ಮಪ್ಪ ಫುಲ್ಲು ಸಿಮೆಂಟಲ್ಲೇ ತುಂಬಿಸ್ಬಿಟ್ಟವ್ರೆ ಕಾಂಪೌಂಡ ಫುಲ್ಲು. ಅದನ್ನ ಅಗ್ಗೆಷ್ಟೊತ್ತಿಗೆ ಕೈಯೆಲ್ಲ ಬೊಬ್ಬೆ ಬಂದುಬಿಡ್ತು ನನಗೂ ನಮ್ಮ ಅಜ್ಜಿಗೂ. ನಾವೇ ಗಿಡ ಹಾಕಬೇಕು ಅಂತ ಫುಲ್ ಇದರಿಂದ ಮಾಡ್ತಿದ್ವಾ. ಆಮೇಲೆ ಅಮ್ಮ ಬೇಕಿತ್ತ ನಿಮಗಿದೆಲ್ಲ ಅಂತ ಫುಲ್ಲು ಅಷ್ಟು ದಪ್ಪ. ಅದಕ್ಕೆ ಜಲ್ಲಿ ಕಲ್ಲುಗಳು ಎಲ್ಲ ಮಿಕ್ಸ್ ಮಾಡಿ ಸಿಮೆಂಟೇ ಒಂದು ಗಾಡಿ ಇದೆ. ಅದನ್ನೆಲ್ಲ ಅಗ್ಗೆಷ್ಟೊತ್ತಿಗೆ ಸಾಕಾಗೋಯ್ತು. ಅದೆಲ್ಲ ಸಾಕು ಗಿಡ ಹಾಕಿನ ಇಷ್ಟೊತ್ತು ಕಷ್ಟಪಟ್ಟು ಅಷ್ಟು ಅಗ್ದಿದ್ದು ನೋಡ್ಬಿಟ್ರೆ ಹೆಗ್ನ ತೋಡ್ಬಿಡ್ತತ್ತೆ. ಹೆಗ್ನ ತೋಡಿರೋದು ಗೊತ್ತಾಯ್ತತ್ತಾಗೆ. ಈಗ ಗಿಡನ ಹಾಕೋಣ ತೋಡ್ಬಿಟ್ಟು ನಾವು ಸ್ವಲ್ಪ ಓಪನ್ ಮಾಡಿರೋದು ಕಷ್ಟಪಟ್ಟು ಕೈಯೆಲ್ಲ ಬೊಬ್ಬೆಗಳು ಬರೆಸ್ಕೊಂಡು ಅಗ್ದಿರೋದಕ್ಕೂ ಅದೊಂದು ಗಿಡ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಸುಮ್ಮನೆ ಆಗೋದು. ಗುಂಡಿ ತೆಗೆಯುವಾಗ ನಮ್ಗೆ ಇದು ಸಿಕ್ತು. ಇದು ತಲೆಗೆ ಬಣ್ಣ ಬಳ್ಕೊತಾರಲ್ಲ ಬ್ಲ್ಯಾಕ್ ಕಲರ್ದು, ಅದ್ರದ್ದು ಕವರ್ ಇದು. ಸೊ ಈ ಮನೆಗೆ ನಾನು 10th 9th ಎಂಡಿಂಗ್ ಆ ಟೈಮಲ್ಲಿ ಇದ್ದಾಗ ಈ ಮನೆಗೆ ಬಂದಿದ್ದು ನಾವು, ಹೊಸ ಮನೆಗೆ. ಆವಾಗಿಂದ ಹಿಡಿದು ಇದುವರೆಗೂ ಮಣ್ಣೊಳಗೆ ಇದೆ ನೋಡಿ, ಏನೂ ಆಗಿಲ್ಲ. ಇವಾಗ ಸಿಕ್ತು ಅದು ಓಪನ್ ಮಾಡುವಾಗ. ಇದು ಚಿಂತಾಮಣಿ ಒಂದು ಸೈಡಿಂದ ಹೇಳ್ಕ. ಸ್ವಲ್ಪ ಗಿಡ ಬೆಳೆಸ್ಕೊ, ಸಿಗಿದ್ರೆ ನಮ್ಮ ಅದೃಷ್ಟ. ಅದಕ್ಕೊಂದು ಗೂಡು ಮಾಡ್ತಾಯಿದ್ದೀವಿ ಈಗ. ಅದಕ್ಕೊಂದು ಮನೆಯೊಳಗೆ ಸೇರಿಸಿದ್ರೆ ಅದನ್ನ ಒಂಚೂರಿ ಕಡೆಗೆ ಹಾಕುದು. ಕಲ್ಲು ಎತ್ಕೊಡಿಲಿ, ಕಲ್ಲು ಇಷ್ಟೊತ್ತಿರ್ಲಿಲ್ಲ, ಎಲ್ಲ ಮುಚ್ಚುವಾಗ ಅದಂಗೆ ಆಗಿರೋದು ಗಂಟೆ ಹೇಳು. ಹಾಕು ಸತ್ತಿದ್ದೀನಿ ಗೊತ್ತಿದ್ದಿಲ್ಲ. ಹಾಗೆ ಗಿಡ ಅಲ್ಲ ಮರ ಆಗ್ತದೆ. ಮರ ಆಗ್ಬಿಡ್ತದೆ ಇವಾಗ. ಆದ್ರೆ ಸಾಕಮ್ಮ, ಇಷ್ಟೊತ್ತು ಕಷ್ಟಪಟ್ಟು ಅಗದಿ ಮಾಡಿದ್ಕೂ ಮರ ಆಗಿ
ಪಾಪ ಅಲ್ವಾ, ನೆಲದಾಗೆ ಇರ್ಬೇಕಲ್ವೇನಮ್ಮ ಇದು. ಎಷ್ಟು ಇವತ್ತು ಆಗೈತೆ ನೋಡಿ. ಉಣ್ಬಿಡ್ತೆ, ಕಡ್ಡಿನೇ ಉಣ್ಬಿಡ್ತೈತೆ ಅಜ್ಜಿ. ಬಿಡು ಸಾಕು. ಎಂಟೆ ತಗೋಬಾ, ಎಂಟೆ ಮಸ್ತಾಗೈತೆ ತಗೋಬಲ್ಲಿ. ಕೊಡು. ನಾವು ಮನುಷ್ಯರು ಈಗ ಇಟ್ಕೆ ಬೇರೆ ತಗೊಂಬರ ಕೊಡೋಗಿ ನಾವೆಲ್ಲ ಕಾದು ಸಾರ್ಗಾಗ್ತೈತಿ, ಕಿತ್ಕೊ ಬರ್ಬೋದು. ನೀವು ಅಂಗಡಿಗೆ ಹೋಗಲ್ಲ, ಮಾಡಲ್ಲ. ನಾವು ಅಂಗಡಿಗೆ ಹೋಗಲ್ಲ ಅಂತ ಎಷ್ಟು ಬೇಕು ನೋಡ್ರಿ, ಸಾಕೇನು 5 ಜಾಸ್ತಿ ಆಗುತ್ತೆ. ನೀರು ಹೋಗಬೇಡ, ಆ ಕಡೆ ಸಂಧ್ಯಾಗಾಸಿ ಸ್ವಲ್ಪ ಒಳಕ್ಕೆ ಮಕ್ಕಿ ಇಕ್ಕು ಉಳ್ದು ಬಿಟ್ಟೈತಲ್ಲ ಆ ಕಡೆ ನೀರು ಹೋಗಕ್ಕೆ. ಸಾಕೇಳು ತಾಳ ಕೈ ಹೊಲ್ಟೋಗ್ಬಿಡ್ತು, ನಂದು ಕಿತ್ಕೊಂಡು ಹೋಗ್ಬಿಡ್ತು. ನನಗೆ ಕೈ ಬೊಬ್ಬೆ ಬಂದ್ಬಿಟ್ಟೈತಲ್ಲ, ಹಂಗೇನು ಎತ್ತಕ್ಕೆ ಆಗ್ತಾ ಇಲ್ಲ. ಅದೇ ಜಾಸ್ತಿ ಹೊತ್ತು ಬಿಟ್ಟಿಕ್ಬಾರ್ದು. ಫೈನಲಿ ಆಯಿತು, ಮಾಡಿದ್ದಾಯಿತು, ಮುಗೀತು. ಬೆಳೆಯೋದು ದೇವ್ರಿಚ್ಚು, ನಮ್ಮ ಇಚ್ಛೆ. ದೇವ್ರಿಚ್ಚೆ ಸಾಕಾಗೋಯ್ತಪ್ಪ. ಇಂಥ ನೆಲ, ಸಿಮೆಂಟ್ ನೆಲ, ನಾವು ಅದನ್ನು ಮಾಡೋಕೆ ಇಟ್ಕೊಂಡಿದ್ದು ಮಧ್ಯಾಹ್ನ 1 ಗಂಟೆ 2 ಗಂಟೆ ಹಂಗೆ. ಮುಗ್ಯೋಷ್ಟೊತ್ತಿಗೆ ಸಂಜೆ ಆಗೋಗ್ಬಿಡ್ತು. ಸಂಜೆ ಆಗಿದ ತಕ್ಷಣ ಫುಲ್ಲು ಫ್ರೆಶ್ ಅಪ್ ಆಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನೈಟ್ ವರ್ಷ ಮೂವಿ ಬರ್ತಾಯಿತ್ತು. ಮೂವಿ ನೋಡ್ಕೊಂಡು ಹಿಂಗೆ ಆರಾಮಾಗೆ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ರ್ಯಾಂಡಮ್ ವ್ಲಾಗ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು, ಬಾಯ್.